Hello everyone, welcome to our channel Study Corner. ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಸ್ಟಡಿ ಕಾರ್ನರ್. ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿತಾ ಇರೋದು ಪ್ರೋನೌನ್ನ ಬಗ್ಗೆ. ಮಾನ್ವಿ, ಇಂಗ್ಲೀಷಲ್ಲಿ ನೌನ್ ಅಂದರೆ ಏನು ಅಂತೇಳಿ ನಿಮಗೆ ಗೊತ್ತುಂಟಲ್ವಾ? ನೌನ್ ಅಂದರೆ ಏನು? Name of a person, name of a place, name of a shop. ನೇಮ್ ಆಫ್ ಥಿಂಗ್ಸ್ ಅಲ್ವಾ? ನೌನ್ ಅಂದರೆ ನೇಮ್ ಆಫ್ ಅ ಪರ್ಸನ್, ನೇಮ್ ಆಫ್ ಅ ಪ್ಲೇಸ್ ಆ್ಯಂಡ್ ನೇಮ್ಸ್ ಆಫ್ ಥಿಂಗ್ಸ್, ಐಟಮ್ಸಿನ ಹೆಸರು, ಒಂದು ವ್ಯಕ್ತಿಯ ಹೆಸರು, ಪ್ಲೇಸಿನ ಹೆಸರು ಮತ್ತು ಯಾವುದೇ ಒಂದು ವಸ್ತುವಿನ ಹೆಸರುಗಳನ್ನು ನಾವು ಇಂಗ್ಲೀಷಲ್ಲಿ ನೌನ್ ಅಂತ ಹೇಳ್ತೇವೆ ಅಲ್ವಾ? ಹಾಗಾದರೆ ಇವತ್ತು ಪ್ರೋನೌನ್ ಅಂದರೆ ಎಂತ ಅಂತೇಳಿ ನೋಡುವ. ಪ್ರೋನೌನ್ ಅಂದರೆ ನಾವು ಈಗ ಒಂದು ಹೆಸರನ್ನೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡುವ ಬದಲು ಅವನು ಅವಳು ಅಂತೆಲ್ಲ ಹೇಳ್ತೇವಲ್ಲ, ಅದಕ್ಕೆ ಇಂಗ್ಲೀಷಲ್ಲಿ ಹೇಳೋದು ಪ್ರೋನೌನ್. ಎಕ್ಸಾಂಪಲ್, ಸೊ ಈ ಮಾನ್ವಿಯನ್ನು ನಾವು ಈಗ ಮಾನ್ವಿ ಇಸ್ ಅ ಬ್ಯೂಟಿಫುಲ್ ಗರ್ಲ್, ಮಾನ್ವಿ ಹ್ಯಾಸ್ ಲಾಂಗ್ ಹೇರ್, ಮಾನ್ವಿ ಇಸ್ ವೆರಿ ಗುಡ್ ಗರ್ಲ್ ಅಂಥೇಳಿ ಮಾನ್ವಿ 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 ಅಂಥೇಳಿ ನೌನನ್ನು ರಿಪೀಟಾಗಿ ಯೂಸ್ ಮಾಡ್ತೇವೆ. ಅದಕ್ಕೆ ಬದಲಾಗಿ ನಮಗೆ ಹೇಗೆ ಹೇಳ್ಬೋದು ಅದನ್ನು, ಆ ಸೆಂಟೆನ್ಸನ್ನು? ಈಗ ಮಾನ್ವಿ ಇಸ್ ಅ ಶೀ ಅಂತೇಳಿ ಯೂಸ್ ಮಾಡ್ಬೋದಲ್ವಾ? ಮಾನ್ವಿ ಇಸ್ ಅ ಬ್ಯೂಟಿಫುಲ್ ಗರ್ಲ್, ಶೀ ಹ್ಯಾಸ್ ಲಾಂಗ್ ಹೇರ್, ಶೀ ಈಸ್ ವೆರಿ ಗುಡ್ ಗರ್ಲ್. ಹಾಗೆ ಅಲ್ಲಿ ಮಾನ್ವಿ 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 ಅಂತ ಹೇಳೋ ಬದಲು ಶೀ ಅನ್ನುವ ಸೆಕೆಂಡ್ ಸೆಂಟೆನ್ಸಲ್ಲಿ ಶೀ ಅನ್ನುವ ವರ್ಡನ್ನು ನಾವು ಯೂಸ್ ಮಾಡ್ಬೋದು. ಸೊ ಈ ಶೀ ಅನ್ನೋ ವರ್ಡನ್ನು ನಾವು ಹೇಳೋದು ಪ್ರೋನೌನ್ ಅಂತೇಳಿ. After you. ಯು ಅದೆಲ್ಲ ಪ್ರೋನೌನ್, ಗೊತ್ತಾಯ್ತಾ? ಈಗ ಯಾವುದೆಲ್ಲ ಪ್ರೋನೌನ್ ಉಂಟು ಮತ್ತು ಈ ಪ್ರೋನೌನನ್ನು ಇದರ ಕನ್ನಡದಲ್ಲಿ ಯಾವುದೆಲ್ಲ ಪ್ರೋನೌನ್ ಉಂಟು ಮತ್ತು ಇದನ್ನು ಎಲ್ಲೆಲ್ಲ ನಾವು ಯೂಸ್ ಮಾಡ್ಬೋದು ಅಂತೇಳಿ ನೋಡುವ. ಸೊ ನಂಬರ್ 1, ಐ. ಐ ಅಂದ್ರೇನು ಇಂಗ್ಲೀಷಲ್ಲಿ? ನಾನು. ಐ ಅಂದರೆ ನಾನು. ಇಂಗ್ಲೀಷಲ್ಲಿ ಐ ಆಮ್ ಮಾನ್ವಿ, ನಾನು ಮಾನ್ವಿ. ಐ ಆಮ್ ಮಲ್ಲಿಕಾ, ನಾನು ಮಲ್ಲಿಕಾ. ಐ ಅಂದರೆ ನಾನು. ಐ ಎನ್ನುವುದು ಒಂದು ಪ್ರೋನೌನ್. ನಾನು ಬರಿತಾ ಇದ್ದೇನೆ, ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು? I am writing. ಐ ಆಮ್ ರೈಟಿಂಗ್, ನಾನು ಬರಿತಾ ಇದ್ದೇನೆ. ಐ ಅಂದರೆ ನಾನು, ಗೊತ್ತಾಯ್ತಾ? ಐ ಎನ್ನುವುದು ಒಂದು ಪ್ರೋನೌನ್. ಇದು ನನ್ನ ಬುಕ್ ಅಂತ ಹೇಗೆ ಹೇಳೋದು? ಇದು ನನ್ನದು. This is my book. ದಿಸ್ ಈಸ್ My book. ಈಗ ಅಲ್ಲಿ ನನ್ನದು ಅಂತ ಹೇಳುವಾಗ ನಾವೆಂತ ಹೇಳೋದು? ಮೈ ಅಲ್ವಾ? ನಾನು ಅಂತ ಹೇಳುವಾಗ ನಾವು ಫಸ್ಟ್ ಎಂತ ಹೇಳಿದ್ದು? ನಾನು ಅಂದರೆ ಐ. ಇದು ನಾನು ಮಾನ್ವಿ ಅಂತ ಹೇಳುವಾಗ ಐ ಆಮ್ ಮಾನ್ವಿ. ಇದು ನನ್ನ ಬುಕ್, ಇದು ನನ್ನದು ಅಂತ ಹೇಳುವುದಕ್ಕೆ ಇಂಗ್ಲೀಷಲ್ಲಿ This is my book. ಮೈ ಬುಕ್. ನನ್ನದು ಅಂತ ಹೇಳುವುದಕ್ಕೆ ಮೈ ಅಂತ ಯೂಸ್ ಮಾಡೋದು. ಸೊ ಎರಡನೇ ಪ್ರೊನೌನ್ ಮೈ. ದಿಸ್ ಈಸ್ ಮೈ ಬುಕ್, ದಿಸ್ ಈಸ್ ಮೈ ಪೆನ್, ದಿಸ್ ಈಸ್ ಮೈ ಕಾರ್. ಅದು ನನ್ನದು ಅಂತ ಹೇಳುವುದಕ್ಕೆ ಮೈ ಅಂತೇಳಿ ಇಂಗ್ಲೀಷಲ್ಲಿ ಯೂಸ್ ಮಾಡೋದು. ಇಷ್ಟು ಗೊತ್ತಾಯ್ತಾ? ಸೊ ಇನ್ನು ಯು ಅಂದರೆ ಎಂತ? You means ಅವಳು. ಯು ಮೀನ್ಸ್ ಅವಳ. ಅವಳಂದರೆ ಶಿ. ಯು ಅಂದರೆ ನೀನು. ಈಗ ನಿನ್ನ ಫ್ರೆಂಡಲ್ಲಿ ಇದು ನಿನ್ನ ಬುಕ್, ಇದು ನಿನ್ನ ಸ್ಕೇಲ್, ದಿಸ್ ಈಸ್ ಯೋರ್ ಬುಕ್, ದಿಸ್ ಈಸ್ ಯೋರ್ ಸ್ಕೇಲ್, ಹಾಗೆ ಹೇಳುವುದಲ್ವಾ? This is your pencil. ಪೆನ್ಸಿಲ್. ಯು ಅಂದರೆ ನೀನು, ಇದು ನಿನ್ನ ಬುಕ್, ಇದು ನಿನ್ನ ಪೆನ್ಸಿಲ್, ಇದು ನಿನ್ನ ಬ್ಯಾಗ್. ಯು ಅಂದರೆ ಇಂಗ್ಲೀಷಲ್ಲಿ ನೀನು. ಯು ಅಂದರೆ ಏನು? ನೀನು. ನೀನು ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ನಾವು ಹೇಗೆ ಹೇಳ್ತೇವೆ? ನೀನು ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಯು ಅಂತ ಹೇಳ್ತೇವೆ. ಸೊ ಯು ಅನ್ನೋದು ಕೂಡ ಒಂದು ಪ್ರೋನೌನ್. ಆಯಿತಾ? ಈಗ ನಾವು ಐ ಅಂದರೆ ಏನು? ನಾನು, ಮೈ ನನ್ನದು, ಯು ನೀನು. ಏನು? ಹಿ ಅಂದರೆ ಏನು? ಅವನು ಅಥವಾ ಇವನು. ಹಿ ಈಸ್ ಮೈ ಬ್ರದರ್, ಅವನು ನನ್ನ ಬ್ರದರ್, ಇವನು ನನ್ನ ಬ್ರದರ್. ಹಿ ಅಂದರೆ ಅವನು ಅಥವಾ ಇವನು. ಹಿ ಈಸ್ ಮೈ ಫ್ರೆಂಡ್, ಗೊತ್ತಾಯ್ತಾ? ಹಿ ಅಂದರೆ ಅವನು ಅಥವಾ ಇವನು. ನೆಕ್ಸ್ಟ್ ಶಿ ಅಂದರೆ ಏನು? ಅವಳು, ಇವಳು. ಶಿ ಈಸ್ ಮೈ ಸಿಸ್ಟರ್, ಶಿ ಈಸ್ ಮೈ ಫ್ರೆಂಡ್. ಅವಳು ಅಥವಾ ಇವಳು ಅಂತ ಹೇಳಿದಕ್ಕೆ ಶಿ ಈಸ್ ಮೈ ಫ್ರೆಂಡ್. ಸೊ ಅವಳು ನನ್ನ ಫ್ರೆಂಡ್ ಅಂತ ಹೇಳುವಾಗ ನಾವು ಶಿ ಯೂಸ್ ಮಾಡ್ತೇವೆ. ಅವಳು. ಶಿ ಈಸ್ ಮೈ ಫ್ರೆಂಡ್. ಇನ್ನು
ಅದು ಅದು ಒಂದು ಪೆನ್ಸಿಲ್ ಅಂತ ಇಂಗ್ಲೀಷಲ್ಲಿ ಹೇಗೆ ಹೇಳ್ತೇವೆ? It is the pencil. ಇಟ್ ಈಸ್ ದ ಪೆನ್ಸಿಲಾ? It is pencil. ಇಟ್ ಈಸ್ ಎ ಪೆನ್ಸಿಲ್. ಅದೊಂದು ಪೆನ್ಸಿಲ್. ಇಟ್ ಈಸ್ ಎ ಪೆನ್ಸಿಲ್. ಇಟ್ ಈಸ್ ಎ ಪೆನ್. ಇಟ್ ಈಸ್ ಎ ಬುಕ್. ಇಟ್ ಅಂದರೆ ಏನು ಹಾಗಾದರೆ? ಅದು. ಅದು ಅಥವಾ ಇದು. ಇದು ಒಂದು ಬುಕ್ಕು, ಇದು ಒಂದು ಪೆನ್ಸಿಲ್. ಅದು ಅಥವಾ ಇದು ಅಂತ ಹೇಳಲಿಕ್ಕೆ ನಾವು ಇಂಗ್ಲೀಷಲ್ಲಿ ಯಾವ ವರ್ಡ್ ಯೂಸ್ ಮಾಡ್ತೇವೆ? ಇಟ್. ವೆರಿ ಗುಡ್. ಸೊ ಈಗ ನಾವು ಯಾವುದೆಲ್ಲ ಪ್ರೊನೌನನ್ನು ಕಲ್ತಾಯಿತು? She, ಹ್ಮ್. he, it, after ನನ್ನದು ಅಂತ ಹೇಗೆ ಹೇಳುದು? my, ಹಾ. after ನಾನು ಅಂತ ಹೇಗೆ ಹೇಳುದು? you, I. ಯು ಅಂದರೆ? I, ಐ ಅಂದರೆ ಎಂತ? ನಾನು. ನಾನು. ಯು ಅಂದರೆ? ಅವಳು. ಅವಳು ಅಂದರೆ ಶಿ ಅಲ್ವಾ? ಅವ. ಅವನು ಅಂದರೆ ಹಿ. ಆ, ಯು ಅಂದರೆ? ನೀನು ಅಂತ ಹೇಗೆ ಹೇಳುದು ಇಂಗ್ಲೀಷಲ್ಲಿ? you. ಯು. ಯು ಅಂದರೆ ನೀನು. ಆ, ಗೊತ್ತಾಯ್ತಾ? ಅವಳು ಅಂತ ಹೇಳುವುದಕ್ಕೆ ಶಿ ಅಂತ ಹೇಳು, ನೀನು ಅಂತ ಹೇಳುವುದಕ್ಕೆ ಯು ಅಂತ ಹೇಳುದು. ಕ್ಲಿಯರ್ ಆಯ್ತಾ ಇಷ್ಟು? yeah. ಓಕೆ. ನೆಕ್ಸ್ಟ್ ವಿ ಅಂದರೆ ಎಂತ? ನಾವು. ನಾವು. ಈಗ ಫಸ್ಟ್ ಐ, ಮೈ, ಯು, ಹಿ, ಶಿ ಎಲ್ಲ ಅದೆಲ್ಲ ಸಿಂಗುಲರ್ ಪ್ರೊನೌನ್. ಸಿಂಗುಲರ್ ಅಂದರೆ ಎಂತ? ಸಿಂಗಲ್ ಆಗಿರುವಂಥದ್ದು, ಒಂದೇ ಇರುವಂಥದ್ದು, ಅದೆಲ್ಲ ಸಿಂಗುಲರ್. ಐ ಅಂದರೆ ನಾನು, ನಾನು ಒಬ್ಬಳೆ ಅಲ್ವಾ, ಸಿಂಗುಲರ್. ಯು ಅಂದರೆ ನೀನು ಒಬ್ಬಳೆ. ಶಿ ಅಂದರೆ ಅಲ್ಲಿ ಒಬ್ಬಳೇ ಇರುವುದು, ಅವಳು. ಹಿ ಅಂದರೆ ಒಬ್ಬನೇ ಇರುವುದು. ಮೈ ಅಂದರೆ ನನ್ನದು, ನಾನು ಒಬ್ಬಳೆ. ಸೊ ಐ, ಯು, ಮೈ, ಶಿ, ಹಿ ಇದೆಲ್ಲ ಸಿಂಗುಲರ್ ಪ್ರೊನೌನ್. ಇನ್ನು ಪ್ಲೂರಲ್ ಪ್ರೊನೌನ್ ಯಾವುದು ಅಂತೇಳಿ ನೋಡುವ. ಬುಕ್ಸ್, ಪೆನ್ಸಿಲ್ಸ್. ಅದು ಪ್ಲೂರಲ್ ಥಿಂಗ್ಸ್. ಈಗ ಪ್ಲೂರಲ್ ಪ್ರೊನೌನನ್ನು ನೋಡೋದು ನಾವು. ಗೊತ್ತಾಯ್ತಾ? ಪ್ಲೂರಲ್ ಥಿಂಗ್ಸ್, ಬುಕ್ಸ್ ಅದೆಲ್ಲ ಪ್ಲೂರಲ್ ಥಿಂಗ್ಸ್. ಪ್ರೊನೌನಲ್ಲಿ ಪ್ಲೂರಲ್ ಪ್ರೊನೌನ್ ಯಾವುದೆಲ್ಲ ಅಂತೇಳಿ ನೋಡುವ. ಓಕೆ. ಈಗ ಐ ಅಂದರೆ ನಾನು. ಈಗ ನಾವು 4-5 ಮಂದಿ ಇದ್ದೇವೆ, ನಾವು ಅಂತ ಹೇಳಬೇಕು ಇಂಗ್ಲೀಷಲ್ಲಿ. ಹೇಗೆ ಹೇಳೋದು? ಪ್ಲೂರಲ್. ಪ್ಲೂರಲ್ ಯಾವ ವರ್ಡ್? ಪ್ಲೂರಲ್. ನಾವು ಹೋಗ್ತಾ ಇದ್ದೇವೆ ಹೇಗೆ ಹೇಳೋದು? ಐ ಆಮ್ ಗೋಯಿಂಗ್. ಅದು ನಾನು ಹೋಗ್ತಾ ಇದ್ದೇನೆ. ವಿ ಆರ್ ಗೋಯಿಂಗ್. ವಿ ಆರ್ ಗೋಯಿಂಗ್. ಅಲ್ಲಿ ನಾವು ಅಂತ ಹೇಳೋದಕ್ಕೆ ಯಾವ ವರ್ಡ್ ಯೂಸ್ ಮಾಡಿದ್ದು? ವಿ ಆರ್ ಗೋಯಿಂಗ್. ಯಾವ ವರ್ಡ್? ವಿ. ವಿ ಅಲ್ವಾ? ವಿ ಅಂದರೆ ಏನು ಹಾಗಾದ್ರೆ? ನಾವು. ವಿ ಅಂದರೆ ನಾವು. ವಿ ಅಂದರೆ ಪ್ಲೂರಲ್ ಪ್ರೊನೌನ್. ನಾವು. ವಿ ಅಂದರೆ ನಾವು. ಗೊತ್ತಾಯ್ತಾ? ಇನ್ನು ದೇ ಅಂದರೆ ಎಂತ ಇಂಗ್ಲೀಷಲ್ಲಿ? ಅವರು. ಅವರು. ಅಲ್ಲಿ 4-5 ಮಂದಿ ಒಟ್ಟಿಗೆ ಇದ್ದಾರೆ, ಅವರು ಅಲ್ಲಿದ್ದಾರೆ. ದೇ. ಅವರು ಬರ್ತಾ ಇದ್ದಾರೆ. ದೇ ಅಂದ್ರೆ ಏನು? ಅವರು. ಅವರು. ಅಲ್ಲಿ 4-5 ಮಂದಿ ಒಟ್ಟಿಗೆ ಇದ್ದಾಗ ಅದನ್ನು ದೇ ಅಂತ ಹೇಳುದು, ಅವರು ಅಂತ ಯೂಸ್ ಮಾಡುವ ಬದಲು ಅಲ್ವಾ? ಈಗ ವಿ ಅಂದರೆ ನಾವು ಅನ್ನೋದಕ್ಕೆ ವಿ ಅಂತ ಹೇಳುದು. ಅವರು. ಅಲ್ಲಿ 5 ಮಂದಿ ಇದ್ದಾರೆ, ದೇ ಆರ್ ಸ್ಟ್ಯಾಂಡಿಂಗ್ ದೇರ್, ಅವರಲ್ಲಿ ನಿಂತಿದ್ದಾರೆ, ದೇ ಅಂತ ಹೇಳುದು. ದೇ ಅಂದರೆ ಅವರು. ದೇ ಆರ್ ಗೋಯಿಂಗ್ ಟು ಹೋಮ್. ದೇ ಆರ್ ಗೋಯಿಂಗ್ ಟು ಹೋಮ್. ಇನ್ನು ಸೊ ಇದೆಲ್ಲ ಪ್ಲೂರಲ್. ವಿ, ದೇ ಇದೆಲ್ಲ ಪ್ಲೂರಲ್ ಪ್ರೊನೌನ್. ಇನ್ನು ಅಲ್ಲ. ಓಕೆ ಮಾನ್ವಿ, ಈಗ ನಾವು ಯಾವುದೆಲ್ಲ ಪ್ರೊನೌನ್ ಕಲ್ತಾಯಿತು? ಐ, ಶಿ, ಹಿ ಕಲ್ತಾಯಿತು. ಇಟ್, ಶಿ,